ಇತ್ತ ಉತ್ತರ ಕನ್ನಡ ಲೋಕಸಭಾ ಚುನಾವಣಾ ಕ್ಷೇತ್ರ ಕೂಡ ರಂಗೇರಿದೆ. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರೋಡ್ ಶೋ ಅನ್ನ ನಡೆಸ್ತಾರೆ ಅಂಜಲಿ ನಿಂಬಾಳ್ಕರ್. ಕಾರವಾರದ ಮಾಲಾದೇವಿ ಗ್ರೌಂಡ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿಯನ್ನ ನಡೆಸ್ತಾರೆ. ಅದಾದ ಬಳಿಕ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅಂಜಲಿ ನಿಂಬಾಳ್ಕರ್. ಕಾರವಾರದ ಮಾಲಾದೇವಿ ಗ್ರೌಂಡ್ನಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಆಗುತ್ತೆ. ಶಾಸಕರಾದ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್ ಭಾಗಿಯಾಗ್ತಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಸಂಚಾರವನ್ನ ನಡೆಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ತೆರಳಿ ಅನೇಕ ಕಾರ್ಯಕರ್ತರು, ಮುಖಂಡರನ್ನ ಭೇಟಿ ಮಾಡಿ ಮತಯಾಚನೆಗಿಳಿದಿದ್ದಾರೆ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅಂಜಲಿ ನಿಂಬಾಳ್ಕರ್. ಅದಕ್ಕೂ ಮುನ್ನ ಬೃಹತ್ ರೋಡ್ ಶೋನ ಕೂಡ ನಡೆಸ್ತಾರೆ. ಕಾರವಾರದ ಮಾಲಾದೇವಿ ಗ್ರೌಂಡ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿ ನಡೆಯುತ್ತೆ. ಈ ವೇಳೆ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಆರ್.ವಿ. ದೇಶಪಾಂಡೆ, ಶಾಸಕರಾದ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್ ಇವರೆಲ್ಲರೂ ಕೂಡ ಸಾಥ್ ಕೊಡ್ತಾರೆ ಅಂಜಲಿ ನಿಂಬಾಳ್ಕರ್ಗೆ. ವೈದ್ಯರಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಈಗ ಪ್ರತಿಯೊಂದು ಕ್ಷೇತ್ರಗಳಲ್ಲೂ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಜನರ ಜೊತೆಗೆ ಬೆರೆತು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ವೃದ್ಧರನ್ನ ಎಲ್ಲರನ್ನೂ ಕೂಡ ಮಾತನಾಡಿಸಿ ನಮ್ಮ 5 ಗ್ಯಾರಂಟಿಗಳಿಂದಾಗಿ ನೀವೆಷ್ಟು ತೃಪ್ತಿಯನ್ನ ಹೊಂದಿದ್ದೀರಾ ಅಂತ ಪ್ರಶ್ನೆ ಮಾಡಿ ಅವರ ಜೊತೆಗೆ ಮಾತನಾಡ್ತಾ, ಅದೇ ರೀತಿಯಾಗಿ ಮಹಿಳೆಯರ ಜೊತೆಗೂ ಕೂಡ ಈ ಹಿಂದೆ ಕಟ್ಟೆಯಲ್ಲಿ ಕೂತು ಮೀಟಿಂಗ್ ಮಾಡಿದ್ರು, ಮಾತುಕತೆ ನಡೆಸಿದ್ರು. ಹೀಗೆ ಸಭೆ ಸಮಾರಂಭಗಳ ಮೂಲಕ ಮತಯಾಚನೆಗಿಳಿದಿದ್ದಾರೆ. ಕಾಂಗ್ರೆಸ್ನ ಈ 5 ಗ್ಯಾರಂಟಿಗಳು ಯಾವಾಗಲೂ ಕೂಡ ಜಾರಿಯಲ್ಲಿರಬೇಕು, ನಿಮಗೆ ಅನುಕೂಲ ಆಗಬೇಕು ಅಂತ ಅಂದರೆ, ಮತ್ತಷ್ಟು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಅಂದರೆ ನಮ್ಮ ಕಾಂಗ್ರೆಸ್ಸನ್ನೇ ಗೆಲ್ಲಿಸಿ ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್. ಇವತ್ತು ಇವರು ನಾಮಿನೇಷನ್ ಫೈಲ್ ಮಾಡ್ತಾರೆ. ಹೀಗಾಗಿ ಅದಕ್ಕೂ ಮುನ್ನ ಬೃಹತ್ ರ್ಯಾಲಿಯನ್ನು ಕೂಡ ನಡೆಸ್ತಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಅಂಜಲಿ ನಿಂಬಾಳ್ಕರ್ ಅವರ ಓಡಾಟವನ್ನು ನೀವು ನೋಡ್ತಾನೆ ಇದ್ದೀರಾ. ಇತ್ತೀಚಿನಿಂದ ಎಷ್ಟು ಗ್ರಾಮಗಳಲ್ಲಿ ಹೋಗಿ ಓಡಾಡಿ ಜನರ ಜೊತೆಗೆ ಬೆರೆತು ಅವರಿಗೆ ಗ್ಯಾರಂಟಿಗಳ ಬಗ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ಮತ್ತಷ್ಟು ಭರವಸೆಗಳನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ, ಹಾಗಾಗಿ ನಮ್ಮನ್ನೇ ಗೆಲ್ಲಿಸಿ ಅಂತ ಬೇರೆ ಬೇರೆ ಸಮುದಾಯಗಳನ್ನು, ಅದೇ ರೀತಿಯಾಗಿ ಬುಡಕಟ್ಟು ಜನಾಂಗ ಇರ್ಬೋದು, ಬಂಜಾರ ಸಮುದಾಯ ಇರ್ಬೋದು, ಹೀಗೆ ಬೇರೆ ಬೇರೆ ಒಂದಷ್ಟು ಆದಿವಾಸಿಗಳು ಹೀಗೆ ಸೇರಿದಂತೆ ಒಂದಷ್ಟು ಜನರನ್ನ ಭೇಟಿ ಮಾಡುವ ಮೂಲಕ ಕೇವಲ ಅವರ ಸಮುದಾಯ ಮಾತ್ರ ಅಲ್ಲ, ಅವರ ಸಮುದಾಯ ಅಂದರೆ ಅವರು ಮರಾಠ ಸಮುದಾಯಕ್ಕೆ ಸೇರಿರುವಂತಹ ನಾಯಕಿ, ತಮ್ಮ ಸಮುದಾಯವನ್ನು ಮಾತ್ರ ಸೆಳೆಯುವಂಥ ನಿಟ್ಟಿನಲ್ಲಿ ಎಲ್ಲ ಬೇರೆ ಬೇರೆ ಲಿಂಗಾಯತ, ಒಕ್ಕಲಿಗ, ಅಹಿಂದ ಎಲ್ಲ ಸಮುದಾಯಗಳನ್ನು ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಗ್ರಾಮಗಳಿಂದ ಹಿಡಿದು ವಿಧಾನಸಭಾ ಕ್ಷೇತ್ರಗಳವರೆಗೂ ಕೂಡ ಸಂಚಾರವನ್ನು ನಡೆಸಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಂದ ಹಿಡಿದು ಕಾಂಗ್ರೆಸ್ನ ಮುಖಂಡರಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಕೂಡ ಅಂಜಲಿ ನಿಂಬಾಳ್ಕರ್ಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಇವತ್ತು ಅಂಜಲಿ ನಿಂಬಾಳ್ಕರ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಈ ವೇಳೆ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಇರ್ಬೋದು, ಆರ್.ವಿ. ದೇಶಪಾಂಡೆ, ಶಾಸಕರಾಗಿರುವಂತಹ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್ ಇವರೆಲ್ಲರೂ ಕೂಡ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಹಾಜರಿರ್ತಾರೆ. ಕಾರವಾರದ ಮಾಲಾದೇವಿ ಗ್ರೌಂಡ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿಯನ್ನು ಕೂಡ ಅಂಜಲಿ ನಿಂಬಾಳ್ಕರ್ ನಡೆಸ್ತಾರೆ. ರ್ಯಾಲಿ ಆದ ಬಳಿಕ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಎಲ್ಲ